ಸ್ವಾಗತ ಕೋರ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು 7-8 ದಿವಸದಿಂದ 9 ದಿವಸದಿಂದ ಸ್ಟ್ರೈಕ್ ಕೂತಿದ್ರು ಸಹಿತ ಆರಂಭದ ದಿವಸದಲ್ಲಿ ಮುಖ್ಯಮಂತ್ರಿ ಬಿಡ್ರಿ ಮಂತ್ರಿ ಹೋಗ್ಲಿಕ್ಕೂ ಇವರಿಗೆ ಸಮಯ ಇರಲಿಲ್ಲ. ಮಂತ್ರಿಗಳಿಗೆ ಸಂಬಂಧಿಸಿದ ಮಂತ್ರಿ, ಅಲ್ಲಿನ ಜಿಲ್ಲಾ ಮಂತ್ರಿಗಳು ಮತ್ತೊಬ್ಬರು ಅವರು ಸಹಿತ ಅಲ್ಲಿ ಹಿಂದೆ ನೋಡ್ಬೇಕಪ್ಪ ಯಾರೇ ಪಾಟೀಲ್ ಮಂತ್ರಿ ಮುಖ್ಯಮಂತ್ರಿ ಅಂತೂ ದೂರ ಉಳಿತು, ಮಂತ್ರಿಗಳಿಗೂ ಹೋಗ್ಲಿಕ್ಕೆ ಟೈಮ್ ಇರಲಿಲ್ಲ. ಈಗ 9 ದಿವಸದ ನಂತರ ನಿನ್ನೆ ಸಭೆ ಮಾಡಿ ಮೊದಲು ಮತ್ತು ಸಭೆಯ ನಂತರವೂ ಸಹಿತ ಕೇಂದ್ರ ಸರ್ಕಾರವನ್ನು ದೂರೋದೇ ಒಂದು ಕೆಲಸ. ನಾನು ಹಿಂದನೂ ಈ ಮಾತು ಹೇಳಿದ್ದೇನೆ, ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ, ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಮೋದಿ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿ ಕಾರಣ, ಜನಸಂಖ್ಯೆ ಕಮ್ಮಿ ಆದರೂ ಮೋದಿ ಕಾರಣ. ಒಂದು ಚಿಲ್ಲರ್ ಪಾಲಿಟಿಕ್ಸ್ಗೂ ಒಂದು ಮಿತಿ ಇರಬೇಕು. ಕಾಂಗ್ರೆಸ್ ಪಾರ್ಟಿಯಿಂದ ಹಿಂದೆ ಎಸ್ ಎಂ ಕೃಷ್ಣ ಅವರು, ಅಂದರೆ ಅಲ್ಲಿ ವಾಜಪೇಯಿ ಸರ್ಕಾರ ಇತ್ತು, ಅದಾದ ನಂತರ ಜೆ ಎಚ್ ಪಟೇಲ್ರು, ಅವರೇನು ಎನ್ ಡಿ ಎದೊಳಗೆ ಇರಲಿಲ್ಲ ಅವಾಗ, ಯಾವ ರೀತಿ ಆಡಳಿತವನ್ನು ನಡೆಸಿದರು ಅನ್ನೋದು ಸ್ವಲ್ಪ ಸಿದ್ದರಾಮಯ್ಯನವರು ತಿಳ್ಕೋಬೇಕು. ದ್ವೇಷ ಮಾಡಲಿಕ್ಕೆ ಮತ್ತು ಕೆಟ್ಟ ಭಾಷೆಯನ್ನು ಬಳಸಲಿಕ್ಕೆ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಜನ ಅಧಿಕಾರ ಕೊಟ್ಟಿಲ್ಲ. ನಾವು ಕಮಿಂಗ್ ಟು ದಿ ಪಾಯಿಂಟ್, ಕೇಂದ್ರ ಸರ್ಕಾರದ ನೀತಿ ಅಂತ ಏನು ಕೇಂದ್ರ ಸರ್ಕಾರದ ನೀತಿ ಇದೆ? ಮೊದಲನೇದಾಗಿ ನಿಮ್ಮ ಕಾಲದಲ್ಲಿ ಯು ಪಿ ಎದಿಂದ ಹಿಡ್ಕೊಂಡು ಹಿಂದಿನ ನಿಮ್ಮ ಕಾಲದೊಳಗೆ ಹೋರಾಟಗಳು, ರೈತರ ಹೋರಾಟ ಎದಕ್ಕೆ ಮಾಡ್ತಾ ಇದ್ರು? ನಮ್ಮ ಹಳೆ ಬಾಕಿ ಕೊಡ್ರಿ ಅಂತ ವರ್ಷಗಟ್ಟಲೆ ಬಾಕಿ ಇರ್ತಿದ್ದು. 2-2, 3-3, 4-4 ವರ್ಷ ರೈತರಿಗೆ ಪೇಮೆಂಟ್ ಮಾಡ್ತಿರ್ಲಿಲ್ಲ. ನಾನು ಐ ಆಮ್ ವೆರಿ ಪ್ರೌಡ್ ಟು ಸೇ 2017-18 ನಾವು ಪಾಲಿಸಿ ಮಾಡಿದ ನಂತರ ಏನೇನು ಪಾಲಿಸಿ ಅಂತೂ ನಾನು ಬ್ರೀಫ್ಲಿ ನಿಮ್ಗೆ ಹೇಳ್ತೀನಿ, ಎಲ್ಲ ಒಂದೇ ಪ್ರೆಸ್ ಮೀಟ್ನಾಗ ಹೇಳೋಕ್ಕಾಗಲ್ಲ. ಇವನ್ ಕರೆಂಟ್ ಇಯರ್ದು ಶುಗರ್ ಕೇನ್ ಫಾರ್ಮರ್ಸ್ದು, ಕಬ್ಬು ಬೆಳೆಗಾರದ್ದು ಕೇವಲ ಕರ್ನಾಟಕದಲ್ಲಿ 50 ಲಕ್ಷ ಪೆಂಡಿಂಗ್ ಇದೆ. ಉಳಿದಿದ್ದು ಎಲ್ಲ ಪೇಮೆಂಟ್ ಆಗಿದೆ. ದೇಶದೊಳಗೆ 98% ಪೇಮೆಂಟ್ ಆಗಿದೆ. ಕರೆಂಟ್ ಇಯರ್ ಅಂದರೆ ಈಗ ಮೊನ್ನೆ ಅಕ್ಟೋಬರ್ ಶುಗರ್ ಇಯರ್ ಮುಗೀತು, ಅದ್ರಲ್ಲಿ ಮಾತಾಡ್ತಾ ಇದ್ದೆ. 97% ಮುಗಿದಿದೆ. ಹೋದ ವರ್ಷದ್ದು 24-25 100% ಕಂಪ್ಲೀಟ್ ಆಗಿ 99.9%. ಅಂದ್ರೆ ಡಿಸ್ಪ್ಯೂಟ್ ಇರ್ತಾವೆ, ಕೋರ್ಟಿಗೆ ಹೋಗಿರ್ತಾರ, ಅದದು 0.1 or 0.2% ಬಿಟ್ಟರೆ ಇಡೀ ದೇಶದೊಳಗೆ ಎಲ್ಲೂ ಇಲ್ಲ.